ಪಾಕಿಸ್ತಾನದ ವಿರುದ್ಧ ಮುಂದೆ ಕೈಗೊಳ್ಳಬೇಕಾದಂತಹ ಕ್ರಮಗಳು ಏನು? ಯುದ್ಧ ಅನಿವಾರ್ಯನ ಅಥವಾ ಸೇನಾ ಶಿಬಿರಗಳ ಮೇಲೆ ಉಗ್ರವಾದಿಗಳ ಶಿಬಿರದ ಮೇಲೆ ದಾಳಿ ಸಾಕ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಪ್ರಧಾನಿ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ನಡೀತಾ ಇದೆ. 40 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ನರೇಂದ್ರ ಮೋದಿ ಮತ್ತು ರಾಜನಾಥ್ ಸಿಂಗ್. ಸಿಡಿಎಸ್ ಮತ್ತು 3 ಸೇನಾ ಮುಖ್ಯಸ್ಥರ ಜೊತೆ ಗಂಭೀರ ಚರ್ಚೆ ಕೂಡ ನಡೆದಿದೆ. ಗಡಿ ಭದ್ರತೆ ವಿಚಾರ, ಪಾಕ್ಗೆ ಪ್ರತ್ಯುತ್ತರ ಕೊಡುವುದರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಸಿಡಿಎಸ್ ಅವ್ರನ್ನ ಕರೆಸ್ಕೊಂಡ್ರು, ಅಜಿತ್ ದೋವಲ್ ಅವ್ರನ್ನ ಕರೆಸ್ಕೊಂಡ್ರು ಮೋದಿಯವರು ಇಮಿಡಿಯೇಟ್ ಆಗಿ. ಹಾಗಾಗಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾರಾ ಪ್ರಧಾನಿ ಮೋದಿ? ಇವತ್ತೇ ತೀರ್ಮಾನ ಆಗ್ಬಿಡುತ್ತಾ? ಹೆಚ್ಚು ಕಡಿಮೆ ಮುಂದಿನ ಕ್ರಮ ಏನು ಅನ್ನೋದ್ರ ಬಗ್ಗೆ ಮೋದಿಯವರು ಒಂದು ಕ್ಲಾರಿಟಿಗೆ ಬಂದಂಗೆ ಕಾಣಿಸ್ತಾ ಇದೆ. ಬಟ್ ಅದನ್ನು ಇನ್ನೂ 1-2-3 ಸಭೆಗಳ ಮುಖಾಂತರ, ಸಂಪುಟ ಸಭೆಯ ಮುಖಾಂತರ ಫೈನಲೈಸ್ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಸಾಧ್ಯತೆ ಇದೆ. ಗೊತ್ತಿಲ್ಲ, ಯಾವಾಗ ಬೇಕಾದರೂ ಎಂಥ ನಿರ್ಧಾರ ಬೇಕಾದರೂ ತಗೋಬಹುದು ಪ್ರಧಾನಿ ನರೇಂದ್ರ ಮೋದಿ. ನಿನ್ನೆ ಮನ್ ಕಿ ಬಾತಲ್ಲೂ ಇದನ್ನು ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಆ ಮೃತಪಟ್ಟವರ ಸಾವಿಗೆ ನ್ಯಾಯ ಸಿಗೋದು ಖಚಿತ. ಇಂಥ ಕೆಲಸ ಮಾಡಿದವರಿಗೆ ಉಗ್ರವಾದ ಶಿಕ್ಷೆ ಹುಡುಕಿ ಹೊಡಿತೀವಿ ಅಂತ ಹೇಳಿದ್ದಾರೆ.